ಆಸ್ಪತ್ರೆಯ ಸಭಾಂಗಣದಲ್ಲಿಂದು ಸಚಿವ ಮಂಕಾಳು ಎಸ್ ವೈದ್ಯರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಸ್ಪತ್ರೆಯ ರಕ್ಷಾ ಸಮಿತಿಯ ಸಾಮಾನ್ಯ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಸವಿತಾ ಕಾಮತ್ ಮಾತನಾಡಿ 1.46 ಲಕ್ಷ ರೂಪಾಯಿಗಳು ಆಯುಷ್ಮಾನ್ನಿಂದ ಜಮಾ ಆಗಿದ್ದು ಸುಮಾರು 1.38 ಲಕ್ಷ ರೂಪಾಯಿಗಳು ಖರ್ಚಾಗಿದೆ. ಇನ್ನು 8 ಲಕ್ಷ ರೂಪಾಯಿ ಉಳಿತಾಯವಾಗಿದೆ ಎಂದು ಆಸ್ಪತ್ರೆಯ ಖರ್ಚು ವೆಚ್ಚಗಳ ವರದಿ ವಿವರಿಸಿದ ಅವರು, ಈ ಆಸ್ಪತ್ರೆಯ ಸರ್ಜನ್ ಆಗಿ ಡಾ ಅರುಣ್ ನಾಯಕ್ ಬೆಳಗ್ಗೆ 8 ರಿಂದ ರಾತ್ರಿ 2 ಗಂಟೆಯವರೆಗೂ ಕಾರ್ಯವನ್ನು ನಿರ್ವಹಿಸುತ್ತಿದ್ದು, ಡಾ ಲಕ್ಷ್ಮೀಶ್ ನಾಯಕ್, ಡಾ ಸತೀಶ್ ಕೂಡ ತಮ್ಮ ಅಪಾರ ಸೇವೆಯನ್ನು ನೀಡುತ್ತಿದ್ದಾರೆ. ಹೀಗಾಗಿ ಇತರೆ ತಾಲೂಕುಗಳಿಂದಲೂ ಕೂಡ ಜನರು ಈ ಆಸ್ಪತ್ರೆಗೆ ಆಗಮಿಸುತ್ತಿದ್ದಾರೆ. ಆದರೆ ಭಟ್ಕಳದ ಜನತೆಗೂ ಹಾಗೂ ಇತರ ರೋಗಿಗಳಿಗೂ ಕೂಡ ಸಕಲ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ 250 ಹಾಸಿಗೆ ಮಂಜೂರು ಮತ್ತು ಸಿಬ್ಬಂದಿಗಳ ಕೊರತೆ ಇದೆ ಎಂದು ಸಚಿವರ ಗಮನಕ್ಕೆ ತಂದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಇಸ್ರಾತ್ ರವರು ಆಸ್ಪತ್ರೆಯ ಹೆಸರನ್ನ ಕೆಡಿಸುವಲ್ಲಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನರ್ಸ್ಗಳು ಪ್ರಯತ್ನ ಪಡುತ್ತಿದ್ದಾರೆ ಎಂದು ಆಡಳಿತ ವೈದ್ಯಾಧಿಕಾರಿಯವರನ್ನ ನೇರವಾಗಿ ಪ್ರಶ್ನಿಸಿ ಸಚಿವರ ಗಮನಕ್ಕೆ ತಂದರು. 3 ಜನ ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು 500 ಜನ ಪೇಷಂಟ್ ಅನ್ನ ನೋಡಿ 1,000 ಜನ ನೋಡಿ ಕಂಪ್ಲೇಂಟ್ ಬರೋದು ನಡೆದ ಮಾಡುವವರಿದ್ದಾರೆ. ಏನು ಮಾಡ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಅದು ಒಂದು ಕರೆಕ್ಟ್ ಅವ್ರದ್ದು ಕೆಲಸ ನಮಗಿಂತ ಅವ್ರಿಗೆ ಬೇರೆ ಇದೇ ಇರೋದನ್ನ ಮಾಡ್ಕೊಂಡು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಇದೊಂದು ಸೇವೆ ಮಾಡೋದು, ಡಾಕ್ಟರ್ ಅದು ಅವ್ರು ತಿಳ್ಕೊಂಡ್ರೆ ಸೇವೆ ಮಾಡೋದು. ಅರುಣ್ ಅವರು ಇಲ್ಲ ಈಗ 3 ದಿನ ಮಾತ್ರ ಊಟಿ ಮಾಡೋದು. 3 ದಿನ ಮಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹೇಗಿದೆ ಹಾಗೆ ಹೋಗ್ತೀವಿ. ಅವ್ರಿಗೆ ಮತ್ತೆ ಏನ್ ಕೊಡ್ಲಿಕ್ಕೆ ಸಾಧ್ಯ ವ್ಯವಸ್ಥೆ ಮಾಡಿ ಕುಡಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆ ನಾವು ಏನು ನನ್ನ ಮಗಳಿಗಿರ್ತಿದ್ದೆ ಡಾಕ್ಟರ್. ಸಭೆಯನ್ನುದ್ದೇಶಿಸಿ ಸಚಿವರು ಮಾತನಾಡಿ, ಬ್ಲಡ್ ಬ್ಯಾಂಕ್ ಸಿಬ್ಬಂದಿಗಳ ಕೊರತೆಗೆ ಮತ್ತು ಆಸ್ಪತ್ರೆ ರೋಗಿಗಳಿಗೆ 250 ಹಾಸಿಗೆಗಳಿಗೆ ಸರ್ಕಾರದಿಂದ ಅನುದಾನ ತರಲು ಸಾಧ್ಯವಾದಷ್ಟು ಪ್ರಯತ್ನಿಸುವೆ. ವರ್ಷಗಳಿಂದ ಅನುದಾನ ತರುವಲ್ಲಿ ಪ್ರಯತ್ನಿಸುತ್ತಾ ಇದ್ದೇನೆ. ಶೀಘ್ರದಲ್ಲೇ ಮಂಜೂರು ಆಗಲಿದೆ ಎಂದು ಭರವಸೆ ನೀಡಿದರು. ಹಾಗೆಯೇ ನರ್ಸ್ಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಡಳಿತಾಧಿಕಾರಿಯವರಿಗೆ ಸೂಚನೆ ನೀಡಿದರು. ಸಭೆಯಲ್ಲಿ ಸಹಾಯಕ ಆಯುಕ್ತ ಡಾ ನಯನಾ ಎನ್, ಡಾ ಲಕ್ಷ್ಮೀಶ್ ನಾಯಕ್, ಡಾ ಸತೀಶ್ ಆಸ್ಪತ್ರೆ ಸಿಬ್ಬಂದಿಗಳು ಭಾಗಿಯಾಗಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್.